ನಮಸ್ಕಾರ ರೀ ಸಾವ್ಕಾರ ಮಂದಿ. ಇವತ್ತು ಯಾವ ವಿಡಿಯೋ ತಂದಿನಪ್ಪ ಅಂದರೆ, ಇವತ್ತು ಗೋವಾದಾಗ ಮಾಡುವಂಥ ಸ್ಪೆಷಲ್ ಉಪ್ಪಿನಕಾಯಿ ರೀ. ಗೋವಾದ ಮಂದಿ ಮಾಡ್ತಾರೆ ಇದನ್ನು. ಹಾಗಾಗಿ ನಾನು ಕೇಳಿ ಏನು ಹಾಕ್ತೀರಿ ಇಂಥ ಇಷ್ಟು ರುಚಿ ಆಕೈತಿ ಅಂತ ಒಂದು ಸಲ ಕೊಟ್ಟಿದ್ರು ನನಗೆ. ಏನು ಹಾಕ್ತೀರಿ ಇಷ್ಟು ರುಚಿ ಆಕೈತಿ ನನಗೂ ಹೇಳಲ್ಲ ಅಂದ್ರೆ, ಭಾರಿ ಈಸಿ ರೀಪ್ಪ, ಏನು ಜಾಸ್ತಿ ಇಲ್ಲ ಇದ್ರೊಳಗೆ. ಅದನ್ನು ಬರ್ರಿ ಪೂರ್ತಿ ವಿಡಿಯೋ ನೋಡಿರಿ, ಏನು ಹಾಕಿದ್ದಾನೋ ಅಂತ ಸೀಕ್ರೆಟು. ಪ್ಲೀಸ್ ಕೊನೆವರೆಗೂ ಪೂರ್ತಿ ವಿಡಿಯೋ ನೋಡಿ, ಅರ್ಥ ಆಕೈತಿ ನಿಮ್ಗೆ ಏನು ಹಾಕೋದಂತ. ಅನ್ನ ಆಗಿರ್ಬೋದು, ಅನ್ನದಾಗ ಸಾಂಬಾರು ಮಾಡಿರ್ಲಿಕ್ಕಂದ್ರೂ ಇದ್ರ ನೀರು ಹಾಕ್ಕೊಂಡು ಊಟ ಮಾಡ್ತಾರೆ ಈ ಕಡೆ ಮಂದಿ. ಆಮೇಲೆ ಮೀನ ಜೊತೆ ಇದನ್ನ ಸ್ವಲ್ಪ ಒಂದು ಉಪ್ಪಿನಕಾಯಿ ಹಾಕ್ಕೊಂಬಿಟ್ರೆ ಅಂದ್ರೆ ಅಮೃತನ ಅಷ್ಟು ಟೇಸ್ಟಿಯಾಗಿರ್ತೈತೆ ರೀ ಅಪ್ಪ. ನಾವು ಉಪ್ಪು ಇದನ್ನು ಏನದು ಖಾರ, ಆಮೇಲೆ ಎಣ್ಣೆ, ಏನು ಮಸಾಲೆ ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ವಿತಾನಾಗು ವ್ಲಾಗ್ ಚಾನಲ್. ಎಲ್ಲರೂ ಹೆಂಗದೀರಿ? ಆರಾಮದೀರಿ? ನಾನು ಸೂಪರ್ ಆಗಿದ್ದೀನಿ ನೋಡಿರಿ. ಇವತ್ತು ಏನಪ್ಪ ಯಾವ ವಿಡಿಯೋ ಮಾಡಕತ್ತಾನೋ ಅಂದ್ರೆ, ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದ್ರಿಪ್ಪ. ಸಿಂಪಲ್ಲಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದು ತೋರಿಸ್ತಾನು ಅಂತ. ಏನು ಖಾರ ಬೇಡ, ಏನು ಮಸಾಲೆ ಇಲ್ಲ, ಏನೂ ಇಲ್ಲ. ಅದು ಏನು ಹಾಕ್ತೀನಿ ಅದ ಟ್ರಿಕ್ಸು ಬರ್ರಿ ಹೇಳ್ತೀನಿ ಅಂತ. ಪೂರ್ತಿ ವಿಡಿಯೋ ನೋಡಿರಿ. ಆಮೇಲೆ ಮಾವಿನಕಾಯಿ ಗಿಡಗಳು ರಾಶಿ ಹಟ್ಟು ನೋಡ್ಕೊಂಬಿಡ್ರಿ. ಗಾಳಿ ಸಿಕ್ಕಾಪಟ್ಟೆ ಕಲ್ತಾ ಸುಶಿ ಇಲ್ಲ ಒಂದು ಕಲ್ತಾ ಇಲ್ಲ. ಸರಿ ನೀ ಹಿಂದಕ್ಕೆ ಸರಿ ಬರ್ರಿ, ಇಲ್ಲೇ ತೋರಿಸ್ತಾನಂತ. ಇಷ್ಟು ಮಾವಿನಕಾಯಿ ನೋಡ್ರಿ, ಕಲ್ಲು ತೊಗೊಂಡು ಮಾವಿನಕಾಯಿ ಇಷ್ಟು ಕಲ್ಲು ತೊಗೊಂಡು ಹೊಡೆದು ಇಷ್ಟು ಬಂದಕ್ಕೆ ಆಗ್ಯಾವ ನೋಡ್ರಿ. ಎಷ್ಟು 1 2 3 7 ಮಾವಿನಕಾಯಿ ಆಗ್ಯಾವ. 7 ಮಾವಿನಕಾಯಿ ಬಿದ್ದಾವೆ ನೋಡ್ರಿ. ಇಲ್ಲಿ 7 ಮಾವಿನಕಾಯಿ ಬಿದ್ದಾವೆ. ಸೊ ಬರ್ರಿ ಹೆಂಗೆ ಏನು ಹಾಕ್ತೀನಿ ಅದ್ರಾಗ, ಹೆಂಗೆ ಉಪ್ಪಿನಕಾಯಿ ಮಾಡ್ತೀನಿ ತೋರಿಸ್ತೀನಿ ಅಂತ ಬರ್ರಿ. ಪಟ ಬೇಳೆ ಸಾಂಬಾರು ಏನಾದರೂ ಯಾವ್ದಾರು ಒಂದು ಕಾಯಿಪಲ್ಯ ಆಗಲಿ ಏನಾರು ಮಾಡಿದಾಗ ಹಣ್ಣದಾಗ ಮಸ್ತ್ ಕಾಂಬಿನೇಷನ್ ಹಾಕಂತಿ ಉಪ್ಪಿನಕಾಯಿ. ಯಾಕಂದ್ರೆ ಅದ್ರ ರಸಾನು ಇರ್ತೈತಲ್ಲ, ಅದ್ರ ನೀರನ್ನು ತೊಗೊಂಡ್ರೆ ಊಟದಾಗ ಅನ್ನದಾಗ ಹಾಕ್ಕೊಂಡು ಊಟ ಮಾಡ್ತಾರೆ ಈ ಕಡೆ ಗೋವಾ ಸೈಡು. ಹಾಗಾಗಿ ಅದನ್ನು ಮಾಡೋದು ತೋರ್ಸಾತಾನು. ಗೋವಾದ ಸ್ಪೆಷಲ್ ಅಂತ ಹೇಳ್ಬೋದು. ಇದನ್ನು ಇಲ್ಲಿ ಮಾಡೋದು ನೋಡಿದ್ದೀನಿ ನಾನು, ಭಾಳ ಈಸಿ ಐತಿ. ಇಲ್ಲಿ ಮಾಡೋದು ನೋಡಿದ್ದೆ, ಅದಕ್ಕೆ ನಿಮ್ಮ ಜೊತೆ ಹಂಚ್ಕೋಬೇಕು ಈ ವಿಡಿಯೋ ಅಂತ. ಮಾವಿನಕಾಯಿ ಬರೀ ಆಗೋ ತನಕ ಹಾಕಿ ಬರೀ ಫ್ರೆಂಡ್ಸ್. ಈಗ ಕಟ್ ಮಾಡೋಣ ಜಲ್ದಿ ಹಂಗೆ ಸಣ್ಣ ಪೀಸ್ ಮಾಡ್ಕೊರಿ. ಸಣ್ಣ ಪೀಸ್ ಮಾಡಿಬಿಟ್ಟು ಒಂದು ಹಣ್ಣಾಗಿತ್ತು ನೋಡ್ರಿ ಫ್ರೆಂಡ್ಸ್. ಆಗಲೇ ಹಣ್ಣಾಗಿದೋ. ಇದು ಗೊಪ್ಪ, ಇದನ್ನು ಹಂಗೆ ಬಿಡ್ತಾನೆ, ಅದ್ರಾಗ ಹಂಗೆ ಹಾಕ್ತಾನೆ 2 ಗೊಪ್ಪ. ಎಲ್ಲ ಈ ಥರ ಕಟ್ ಮಾಡ್ಕೊತೀನಿ. ಪ್ಲೇಟ್ ತೊಗೊಂಡು ಪ್ಲೇಟ್ನ್ಯಾಗ ಎಲ್ಲ ಹಾಕ್ತೀನಿ.
ಇಷ್ಟ ಆದ ನೋಡ್ರಿ, ಇಷ್ಟ ಆದವು. ಇನ್ನೇನೈತಿ ಏನು ಮಿಕ್ಸ್ ಮಾಡೋಂಗಿಲ್ಲ, ಒಣಗಿ ಒಂದು ಉಪ್ಪು ಅಂದಿದ್ರೆ ಸಾಕು ನೋಡ್ರಿ. 6 ಮಾವಿನಕಾಯಿಗೆ ಇಷ್ಟು 2 ಸಲ ಕೈಗೆ ಒಂದಿಟ್ಟು ಬಗ್ಸಿಗೆ ಒಂದು 2 ಸಲ ತೊಗೊಂಡು ಮಿಕ್ಸ್ ಮಾಡ್ಬೇಕು ನೋಡಿ. ಏನು ಎಣ್ಣೆ ಹಾಕಬಾರ್ದು, ಖಾರ ಬೇಡ, ಏನು ಬೇಡ, ಇಷ್ಟ ಹಾಕಿ ಇಟ್ಟು ಬಿಡ್ರಿ. 3-4 ತಿಂಗಳ ತನಕ ಏನು ಕೊಳೆಯಂಗಿಲ್ಲ, ಉಪ್ಪಿನಕಾಯಿ ಏನೂ ಆಗಂಗಿಲ್ಲ ನೋಡಿರಿ. ಎಣ್ಣೆ ಖಾರ ಅದು ಹಂಗೆ ಹಾಕಿದ್ರೆ ಇದಾಕೈತಿ, ಜಾಸ್ತಿ ಇಡ್ಸೋಕ್ಕಾಗಲ್ಲ. ಈ ಥರ ಮಾಡ್ಕೊಂಡು 3 ಸಲ ಹಿಂಗೆ ತೊಗೊಂಡು ಹಾಕ್ಕೊಂಡು ನೋಡಿರಿ. ಇನ್ನೊಂದು ಏನು ಹಾಕೋಬೇಕಂದ್ರೆ ಮೆಣಸಿನ್ಕಾಯಿ. ನೋಡಿರಿ 4 ತೊಗೋತೀನಿ. ನೋಡ್ರಿ 4 ಮೆಣಸಿನ್ಕಾಯಿ ಏನೈತಿ, ಒಂದರದಾಗ 2 ಮಾಡಿ ಹಿಂಗೆ ಮಾಡಿ ಹಾಕಿಬಿಡೋದು ನೋಡ್ರಿ. ಮತ್ತೇನು ಹಾಕಂಗಿಲ್ಲ ಇದಕ್ಕೆ, ಸಾಕು. ಹಾಕೋದು ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲ ಉಪ್ಪು ಹಾಕಿದ್ನಿ, ಆಮೇಲೆ ಕಟ್ ಮಾಡಿದ್ನಿ. ಎಲ್ಲ ಅವನ್ನ ಕಟ್ ಮಾಡಿ ಇನ್ನೇನೈತಿ ಡಬ್ಬೆ ಹಾಕೋದು ಅಷ್ಟೇ ರೀಪ್ಪ, ಅಷ್ಟೇ ನೋಡ್ರಿ. ಈಸಿ ಈ ಕಡೆ ಗೋವಾದ ಮಂದಿ ಮಾಡ್ತಾರೆ ಅಂದ್ರೆ ಇದು ಸ್ಪೆಷಲು. ಖಾರ ಅದು ಏನು ಹಾಕಂಗಿಲ್ಲ, ಖಾರ ಪುಡಿ, ಮಸಾಲೆ, ಎಣ್ಣೆ ಏನು ಹಾಕಂಗಿಲ್ಲ ನೋಡ್ರಿ. ಹಿಂಗೆ ಮಾಡ್ಕೋತಾರು, ಏನೇನೋ ಆಗೋದ್ರ ಸೂಪರಾಗಿರ್ತಾವೆ. ನಾನು ಟ್ರೈ ಮಾಡಿದನು, ಸೊ ನೀವು ಟ್ರೈ ಮಾಡಿರಿ. ಹೆಂಗಿದ್ದು ಹೆಂಗೆ ಅನಿಸ್ತು ಅಂತ ಹೇಳ್ರಿ. ಇಟ್ಕೊಂಡು ತಿನ್ನಿರಿ, ಏನಾಗೋದಿಲ್ಲ. ಬಾಲ್ಸಿನ ಮೇಲೆ ಇಟ್ಕೊಂಡು ತಿನ್ಬೋದು. ಓಕೆ, ಬರೀ ಈಗ ಡಬ್ಬೆ ಹಾಕ್ತಾನು ನೋಡಕಂತ. ನೋಡ್ಬೋದ್ರಿ ಫ್ರೆಂಡ್ಸ್, ಫೈನಲಿ ನಮ್ಮ ಉಪ್ಪಿನಕಾಯಿ ರೆಡಿ. ಇದನ್ನು ನೋಡ್ರಿ, ಗೋವಾ ಸ್ಪೆಷಲು. ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡೀನಿ. ಟ್ರೈ ಮಾಡಿರಿ ನೀವು, ಏನಾಗಲ್ಲ, ಚಲೋ ಇರ್ತೈತಿ. ನಾನು ಇದು ಈಗ ಫಸ್ಟ್ನೇ ಸಲ ಅಲ್ಲ, 2 ಸಲ ಮಾಡ್ಕೊಂಡೀನಿ. ಸೊ ನೀವು ಟ್ರೈ ಮಾಡಿರಿ. ಸ್ಟೋರ್ ಬೇಕಾದಷ್ಟು ದಿವಸ ಸ್ಟೋರ್ ಮಾಡಿ ಇಡ್ಬೋದು. ಇದನ್ನು ಸ್ಟಾಕ್ ಮಾಡಿ ಏನಾಗಲ್ಲ. ಯಾಕಂದ್ರೆ ನಾವು ನೀರು ಹಾಕಿರಲ್ಲ, ಉಪ್ಪು ಹಾಕಿ, ಇದನ್ನು ಖಾರ ಪುಡಿ ಹಾಕಿರಲ್ಲ, ಆಮೇಲೆ ಜೀರಿಗೆ ಸಾಸ್ಮಿದು ಗರಜಿಲ್ಲ, ಎಣ್ಣೆದು ಬೇಕಾಗಿಲ್ಲ, ಏನೂ ಇಲ್ಲ. ಜಸ್ಟ್ ಏನೈತಿ ಉಪ್ಪು ಅಷ್ಟೇ. ಅಂದಿದ್ರೆ ಉಪ್ಪು, ಹಸಿಮೆಣ್ಸಿನ್ಕಾಯಿ ಇವೆರಡು ಇದ್ರೆ ಅಂದ್ರೆ ಉಪ್ಪಿನಕಾಯಿ ರೆಡಿ ನೋಡಿರಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್.